ಲೆಟ್ ಮಿ ಟೆಲ್ ಯು ನ್ಯೂ ಬಿಸ್ನೆಸ್ ಮಾಡೆಲ್ ಆನ್ ಹೌ ಟು ಗ್ರೋ ಯುವರ್ ಇನ್ಸ್ಟಾಗ್ರಾಮ್ ಕ್ವಿಕ್ಲಿ. ನಿಮಗೆ ಇದಕ್ಕೆ ಟ್ಯಾಲೆಂಟ್ ಬೇಕಾಗಿಲ್ಲ, ಹಾರ್ಡ್ ವರ್ಕ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಆಲ್ ಯು ನೀಡ್ ಇಸ್ ಇನ್ವೆಸ್ಟ್ಮೆಂಟ್. ಲೆಟ್ಸ್ ಟೇಕ್ ನಿಮ್ಮ ಹತ್ರ 1,000 ಇದೆ ಅನ್ಕೋಣ. ಆ 1,000ದಲ್ಲಿ ನೀವು ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಪೆಟ್ರೋಲ್ ತಗೋಬೇಕು. ಅದೆಷ್ಟು ಬರುತ್ತೋ ಬರಲಿ, 9 ಲೀಟರ್ ಬರುತ್ತೋ 10 ಲೀಟರ್ ಬರುತ್ತೋ ತಗೊಂಡ್ಬಿಟ್ಟು ಹೈವೇ ಹತ್ರ ಹೋಗ್ಬಿಟ್ಟು ಯಾರ್ಯಾರು ಗಾಡಿ ತಳ್ಕೊಂಡು ಹೋಗ್ತಾರಲ್ಲ ಅವರಿಗೆ ಪೆಟ್ರೋಲ್ ಕೊಡಿ, ಸಹಾಯ ಮಾಡಿ. ಇದು ಒಂದು ರೆಫರೆನ್ಸ್ ಕೊಡ್ತಿರೋದು. ಈ ತರ ನೀವು ಸುಮಾರು ರೀತಿಯಲ್ಲಿ ಹೆಲ್ಪ್ ಮಾಡಬಹುದು. ಯು ಡೋಂಟ್ ನೀಡ್ ಬಿಗ್ ಇನ್ವೆಸ್ಟ್ಮೆಂಟ್. ಸ್ಟಾರ್ಟ್ ವಿತ್ 1,000 ಅಂಡ್ ಸ್ಟಾರ್ಟ್ ಅಪ್ಲೋಡಿಂಗ್ ವಿಡಿಯೋಸ್ ಅಂಡ್ ಅಪ್ರಿಷಿಯೇಟ್. ಯಾರ್ಯಾರು ಈ ತರ ಕೆಲಸ ಮಾಡಿದಾರಲ್ಲ ಜೆನ್ಯೂನ್ ಅಪ್ರಿಷಿಯೇಟ್ ಮಾಡ್ತೀನಿ, ಬಿಕಾಸ್ ಅವರು ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ಅದರದ್ದು ಕಾನ್ಸಿಕ್ವೆನ್ಸಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಚ್ ಟಿಲ್ ದ ಎಂಡ್. ನೀವು ಹೆಲ್ಪ್ ಮಾಡಿದಿರಲ್ಲ ಎಲ್ಲದು ಚೆನ್ನಾಗೇ ಇದೆ ಆಯ್ತಾ, ಒಳ್ಳೆ ಇಂಟೆನ್ಷನ್ ಇದೆ, ಫೇರ್ ಎನಫ್. ಹೆಲ್ಪ್ ಮಾಡಿದಾಗ ಅದರಿಂದ ಆಗೋ ಬೆನಿಫಿಟ್ಸ್ ಏನು ಅಂದ್ರೆ ಕಾಂಟೆಂಟ್ ಕ್ರಿಯೇಟರ್ಗೆ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಫಾಲೋವರ್ಸ್ ಬರ್ತಾರೆ. ಎಲ್ಲ ಬಂದ್ಮೇಲೆ ಅವರು ಇನ್ಸ್ಟಾಗ್ರಾಮ್ ಗ್ರೋ ಆಗುತ್ತೆ. ಗ್ರೋ ಆಗ್ತಿದೆ ಅಂದ್ರೆ ಬ್ರಾಂಡ್ಸ್ ಅವರು ರೀಚ್ ಔಟ್ ಮಾಡ್ತಾರೆ ಫಾರ್ ಕೊಲಾಬರೇಷನ್, ಫಾರ್ ಪೇಯ್ಡ್ ಪ್ರಮೋಷನ್ಸ್. ಆ ಕಾಂಟೆಂಟ್ ಕ್ರಿಯೇಟರ್ ದುರಾಸೆಗೆ ಯಾವುದೋ ಒಂದು ಲೀಗಲ್ ಇಲ್ಲಿಗಲ್ ಬೆಟ್ಟಿಂಗ್ ಆಪ್ಸ್ ನ ಪ್ರಮೋಟ್ ಮಾಡ್ತಾರೆ ಅಥವಾ ಗೇಮಿಂಗ್ ಆಪ್ಸ್ ನ ಪ್ರಮೋಟ್ ಮಾಡ್ತಾರೆ. ಅದರಲ್ಲಿ ಆಗೋ ನಷ್ಟ ಯಾರು ರೆಸ್ಪಾನ್ಸಿಬಲ್ ತಗೋತಾರೆ? ಲೆಟ್ಸೆ ಓದ್ದವ್ರೆ ಎಷ್ಟು ಮಂಗ ಆಗ್ತಿದ್ದಾರೆ, ಎಷ್ಟು ಬಕ್ರ ಆಗ್ತಿದ್ದಾರೆ. ಏನು ಓದ್ದೇನೆ, ಏನು ಪ್ರಾಪರ್ ಎಜುಕೇಶನ್ ಇಲ್ಲದೆ ಇರೋರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಆ ಬೆಟ್ಟಿಂಗ್ ಅಲ್ಲಿ ದುಡ್ಡು ಕಟ್ಟಿ ಕಳ್ಕೊಂಡು ಅವರಪ್ಪನ ದುಡ್ಡು ಹಾಳು ಮಾಡಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ನೀವು ಸಹಾಯ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿ, ಪ್ರಮೋಟ್ ಮಾಡಿ, ನಥಿಂಗ್ ರಾಂಗ್ ಇನ್ ಇಟ್ ಆಯ್ತಾ. ಬಟ್ ಯಾವಾಗ ಇನ್ನೊಬ್ರು ಮನೆ ಹಾಳು ಮಾಡೋ ಕೆಲಸ ಮಾಡ್ತಿರಲ್ಲ ಅವಾಗ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ.